ಆಸ್ಟ್ರೇಲಿಯಾ ಟೀಮ್ ಅಂತ ಬಂದರೆ ನಮಗೆ ಅರ್ಧಕ್ಕರ್ಧ ಹೊಸ ಪ್ಲೇಯರ್ಸೇ ಕಾಣ್ತಾರೆ, ಹೊಸ ಟೀಮ್ ಆಗಿ ಇದು ಬದಲಾಗಿದೆ. ಆಸ್ಟ್ರೇಲಿಯಾ ಟೀಮನ್ನು ಯಾವಾಗಲೂ ನಾವು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಯಾಕೆಂತಂದರೆ ICC ಟೂರ್ನಮೆಂಟಲ್ಲಿ ಅದ್ಭುತ ಸಕ್ಸಸ್ಸನ್ನು ಗಳಿಸಿರುವಂತಹ ಟೀಮ್ ಆಸ್ಟ್ರೇಲಿಯಾ. ಒನ್ ಡೇ ಏಕದಿನ ವರ್ಲ್ಡ್ ಕಪ್ಪನ್ನು ಗೆದ್ದರು. T20 ವರ್ಲ್ಡ್ ಕಪ್ಪಲ್ಲಿ ಅಷ್ಟಾಗಿ ಇವರು ಪರ್ಫಾರ್ಮ್ ಮಾಡದೇ ಇರ್ಬೋದು. WTCಯಲ್ಲಿ ಇವರು ಫೈನಲ್ಗೆ ಹೋಗಿದ್ದಾರೆ. ಹೀಗಿರುವಾಗ ಏಕದಿನವನ್ನು ಹೇಗೆ ಆಡ್ತಾರೆ, ಚಾಂಪಿಯನ್ಸ್ ಟ್ರೋಫಿನ ಹೇಗೆ ಆಡ್ತಾರೆ ಅನ್ನೋ ಕುತೂಹಲ ಇತ್ತು. ಒನ್ ಆಫ್ ದಿ ಕಂಟೆಂಡರ್ಸ್ ಅನ್ನೋ ಒಂದು ಭಾವನೆ ಇತ್ತು. ಆದರೆ ಸಡನ್ನಾಗಿ ಆಸ್ಟ್ರೇಲಿಯಾ ಟೀಮಲ್ಲಿ ಭಾಳಷ್ಟು ಸ್ಪೀಡ್ ಬೌಲಿಂಗ್ ಆಲ್ರೌಂಡರ್ಸ್ಗಳು ಬೇರೆ ಬೇರೆ ಕಾರಣಗಳಿಗಾಗಿ ತಂಡದಿಂದ ಹೊರಗುಳಿತಾರೆ. ಅದರಲ್ಲೂ ಒಂದಷ್ಟು ಜನ ಗಾಯ ಆದರೆ ಒಂದಷ್ಟು ಜನ ಟೂರ್ನಿಯಿಂದ ಹೊರಗುಳಿತಾರೆ. ಇದರಲ್ಲಿ ಅವರ ಅದ್ಭುತ ಬೌಲರ್ಗಳು ಮಿಚೆಲ್ ಸ್ಟಾರ್ಕ್, ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್, ಹೇಸಲ್ವುಡ್ ಇವರು ಟೂರ್ನಿಗೆ ಅಲಭ್ಯರಾಗಿದ್ದಾರೆ. ಇನ್ನು ಗ್ರೀನ್ ಅಲಭ್ಯರಾಗಿದ್ದರು. ಸ್ಟೋಯ್ನಿಸ್ ಇವರು ರಿಟೈರ್ಡನ್ನು ತಗೋತಾರೆ. ಇನ್ನು ಮಿಚೆಲ್ ಮಾರ್ಷ್ ಕೂಡ ಟೂರ್ನಿಗೆ ಅಲಭ್ಯರಾಗಿದ್ದಾರೆ, ಗಾಯದಿಂದ ಅಲಭ್ಯರಾಗಿರೋದು. ಎಲ್ಲ ಕಾರಣಕ್ಕೆ ಆಸ್ಟ್ರೇಲಿಯಾ ಹೊಸ ಬೌಲಿಂಗ್ ಪಡೆಯನ್ನು ನಂಬ್ಕೋಬೇಕಾಗಿದೆ. ಸ್ಟೀವನ್ ಸ್ಮಿತ್ ಕ್ಯಾಪ್ಟನ್ಸಿ ಇದೆ. ಸ್ಟೀವನ್ ಸ್ಮಿತ್ ಕ್ಯಾಪ್ಟನ್ಸಿಗೆ ಹೆಸರಾದಂಥ ವ್ಯಕ್ತಿ. ಒಳ್ಳೆ ಬ್ಯಾಟಿಂಗ್ ಇದೆ. ಅಲೆಕ್ಸ್ ಕ್ಯಾರಿ, ಮೆಗ್ರಕ್, ಟ್ರಾವಿಸ್ ಹೆಡ್, ಇಂಗ್ಲೀಸ್, ಲಬುಷಾನ್, ಮ್ಯಾಥ್ಯೂ ಶಾರ್ಟ್ಸ್, ಇದಲ್ಲದೆ ಆಲ್ರೌಂಡರ್ ಪ್ಲಸ್ ಅದ್ಭುತ ಬ್ಯಾಟರ್ ಮ್ಯಾಕ್ಸ್ವೆಲ್. ಹೀಗೆ ಬ್ಯಾಟಿಂಗ್ ಚೆನ್ನಾಗಿದೆ. ಆದರೆ ಕೆಲವು ಪ್ಲೇಯರ್ ಮೇಲೆ ಡಿಫೆಂಡ್ ಆಗಬೇಕಾ ಅನ್ನುವಂಥದ್ದು ಕಾಣಿಸ್ತಾ ಇದೆ.